ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರ ಆಧ್ಯಾತ್ಮಿಕ ಬದುಕಿಗೆ ಸ್ಫೂರ್ತಿಯಾಗಿಯೋ ಅಥವಾ ಅನುಗ್ರಹವೋ ಅಲ್ಲೊಬ್ಬರನ್ನ ಮಾನಸಿಕವಾಗಿ ಗುರುವೆಂದೇ ಭಾವಿಸ್ತೇವೆ. ಆದರೆ ಅವರ ಉಪದೇಶಗಳನ್ನ ಕೇಳದಿರಬಹುದು. ಆದರೂ ನಮ್ಮ ಒಳಮನಸ್ಸು ಎಲ್ಲವನ್ನೂ ವೀಕ್ಷಿಸುತ್ತಿರುತ್ತೆ, ಸರಿ ತಪ್ಪುಗಳಿಗೆ ಸೂಚನೆ ನೀಡ್ತಿರುತ್ತೆ. ಸಾಮಾನ್ಯವಾಗಿ ಆ ಆತ್ಮನೇ ಮೊದಲ ಮೂಲ ಗುರುವೆಂದು ಹೇಳುತ್ತೆ ಸನಾತನ ಧರ್ಮ. ಜೊತೆಗೆ ನಮ್ಮ ನಡುವೆಯೇ ಕಾಣಸಿಗುವ ಕೆಲವೊಬ್ಬ ಸಿದ್ಧಿ ಪುರುಷರು ಕೂಡ ಭವ ಬಂಧನದಿಂದ ಬಿಡುಗಡೆ ನೀಡುವಷ್ಟು ಮಹಾನ್ ಶಕ್ತಿವಂತರಾಗಿರ್ತಾರೆ. ಆದರೆ ನಮ್ಮ ಜೀವನ ಶೈಲಿಯಿಂದ ಕಂಡರೂ ಕಾಣದಂತೆ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹೊರಟು ಬಿಡ್ತೀವಿ. ಬನ್ನಿ, ಹಾಗಿದ್ರೆ ಸಿದ್ಧಿ ಪುರುಷರಿಂದ ಏನೆಲ್ಲ ಉಪಯೋಗವಾಗುತ್ತೆ, ಆಧ್ಯಾತ್ಮಿಕರಿಗೆ ಅವರಿಂದೇನು ಫಲ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಾಧು ಸಂಘದಿಂದ ನಮ್ಮ ಒಳಗಿನ ಸಂಸ್ಕಾರಗಳು ಜಾಗೃತವಾಗುತ್ತವೆ, ನಮ್ಮ ಕೆಟ್ಟ ಸಂಸ್ಕಾರಗಳು ನಶಿಸಿ ಹೋಗುತ್ತವೆ. ಭಾಗವತದಲ್ಲಿ ಹೀಗೆ ಹೇಳುತ್ತೆ, ಸಾಧುಗಳು ಶುದ್ಧೀಕರಣದಲ್ಲಿ ಅತಿ ಶ್ರೇಷ್ಠರು. ಪವಿತ್ರ ಜಲ ಮುಂತಾದವುಗಳಿಂದ ಆತ್ಮಶುದ್ಧಿಗೆ ಬಹಳ ಸಮಯ ಹಿಡಿಯುತ್ತೆ. ಆದರೆ ಸಾಧು ಸಂಘವು ಕ್ಷಣ ಮಾತ್ರದಲ್ಲಿ ಅಪವಿತ್ರತೆಯನ್ನ ಹೋಗಲಾಡಿಸುತ್ತೆ. ಇಂತಹ ಸಿದ್ಧಿ ಪುರುಷರು ತೀರ್ಥ ಸ್ಥಳವನ್ನ ಶುದ್ಧೀಕರಿಸ್ತಾರೆ, ಏಕೆಂದರೆ ಅವರ ಹೃದಯದಲ್ಲಿ ಭಗವಂತನನ್ನ ಕರೆದುಕೊಂಡು ಹೋಗ್ತಾರೆ. ಭಾಗವತದ ಪ್ರಕಾರ ಬೃಂದಾವನದ ಗೋಪಿಯರಿಗೆ ಶ್ರೀಕೃಷ್ಣನ ದಿವ್ಯ ಸ್ವರೂಪ ಮೊದಲು ತಿಳಿದಿರಲಿಲ್ಲ. ಅವನ ದೈಹಿಕ ಸೌಂದರ್ಯಕ್ಕೆ ಅವರು ಆಕರ್ಷಿತರಾಗಿ ತಮ್ಮ ಪ್ರಿಯತಮನಂತೆ ಅವನನ್ನು ಕಂಡರು. ಆದರೆ ಆ ದಿವ್ಯ ಗೋಪಾಲನ ಸಹವಾಸದಿಂದ ಅವರಲ್ಲಿ ಅದ್ಭುತ ಪರಿವರ್ತನೆ ಉಂಟಾಯಿತು. ಅವರು ತಮ್ಮ ಕಾಮದಾಸೆಯನ್ನ ತೊರೆದು ಅವನ ಮೇಲೆ ಪವಿತ್ರ ಪ್ರೀತಿಯನ್ನು ಬೆಳೆಸ್ಕೊಂಡ್ರು. ಮುಂದೆ ಶ್ರೀಕೃಷ್ಣನ ಅನುಗ್ರಹದಿಂದ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದರು. ಹಾಗೆ ಸಿದ್ಧ ಪುರುಷನೊಡನೆ ನಿಕಟ ಸಂಪರ್ಕ ನಿಮಗುಂಟಾದರೆ ಅದು ಭಗವಂತನ ಅನುಗ್ರಹ ಅಂತ ತಿಳಿಬೇಕು. ಆ ಅನುಗ್ರಹ ಹೊರಟು ಹೋಗಬಹುದು ಅಥವಾ ಎಂದೆಂದೂ ಸಿಗದಿರಬಹುದು. ಅದಕ್ಕೆ ಸಾಧು ಸಂಘ ಅಮೂಲ್ಯವಾದದ್ದು ಎನ್ನುತ್ತಾರೆ. ಆದರೆ ಸಿಗೋದು ತುಂಬಾ ಕಷ್ಟ. ಶ್ರೇಷ್ಠ ಪುರುಷರ ಪ್ರೀತಿ ಅಷ್ಟೊಂದು ಗಾಢವಾದದ್ದು. ಅವರ ಎಲ್ಲ ಗಮನ ನಮ್ಮ ಅಭಿವೃದ್ಧಿ ಮತ್ತು ಬೆಳವಣಿಗೆ ಕಡೆಗೆ ನಮಗೆ ಸಹಾಯ ಮಾಡುವುದು ಮತ್ತು ದಾರಿ ತೋರಿಸುವ ಬಗೆ. ಆ ಪ್ರೀತಿ ಅಪೂರ್ವವಾದದ್ದು. ಆ ಪ್ರೀತಿಗೆ ಬೆಲೆ ಕಟ್ಟಲಾಗೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಯಾರೂ ಏನು ಮಾಡಲಾಗೋದಿಲ್ಲ. ಯಾವ ಪ್ರೀತಿಯಲ್ಲಿ ವ್ಯಾಪಾರ ಮನೋಭಾವವಿಲ್ಲವೋ, ತನಗಾಗಿ ಏನನ್ನೂ ಬಯಸದೆ ಕೇವಲ ಕೊಡುವುದು ಮಾತ್ರ ಅನ್ನೋ ಮನೋಭಾವವಿರುತ್ತೋ ಅದೇ ನಿಜವಾದ ಪ್ರೀತಿ. ಅಂದು ಸ್ವಾಮಿ ವಿವೇಕಾನಂದರು ತುಂಬಾ ಕಷ್ಟದಲ್ಲಿದ್ದರು. ಅವರ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಹೊಟ್ಟೆಗೂ ಇರಲಿಲ್ಲ. ಆಗ ಶ್ರೀರಾಮಕೃಷ್ಣರು ಒಬ್ಬ ಧನಿಕನಿಗೆ ಅವರ ವಿಚಾರ ತಿಳಿಸಿ ಅವರಿಗೆ ಸಹಾಯ ಮಾಡಲು ಹೇಳ್ತಾರೆ. ನರೇಂದ್ರರಿಗೆ ಈ ವಿಷಯ ತಿಳಿದಾಗ ಸಿಟ್ಟಾಗಿ ಗುರುವನ್ನ ತರಾಟೆಗೆ ತೆಗೆದುಕೊಳ್ತಾರೆ. ನೀವೇಕೆ ನನ್ನ ವಿಚಾರವನ್ನೆಲ್ಲ ಬೇರೆಯವರಿಗೆ ಹೇಳ್ತೀರಾ ಎನ್ನುತ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗು, ನಿನಗಾಗಿ ನಾನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಲು ಸಿದ್ಧನಿದ್ದೇನೆ ಎನ್ನುತ್ತಾರೆ. ಇದು ನಿಜವಾದ ಪ್ರೀತಿ. ಆ ಪ್ರೀತಿಗೂ ಪ್ರಾಪಂಚಿಕ ಪ್ರೀತಿಗೂ ಬಹಳ ವ್ಯತ್ಯಾಸವಿದೆ ಅಲ್ವಾ? ಪ್ರಾಪಂಚಿಕ ಪ್ರೀತಿಯಲ್ಲಿ ಸ್ವಹಿತವೇ ಪ್ರಧಾನ. ನಿಜವಾದ ಪ್ರೀತಿನೇ ಬೇರೆ. ಸಿದ್ಧ ಪುರುಷರ ಸಂಪರ್ಕವಾಗದೆ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ. ಎಲ್ಲರ ಅಂತರಾತ್ಮವು ದೇವರೇ. ಆದರೆ ಇದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ತಿಳಿದುಕೊಂಡು ನೇರವಾಗಿ ಅವನನ್ನ ಸಂಪರ್ಕಿಸಬೇಕು. ಆಗ ಅವನ ಶಕ್ತಿ ನಮ್ಮ ಮೂಲಕ ಕೆಲಸ ಮಾಡುತ್ತೆ. ಸಿದ್ಧಿ ಪುರುಷರ ಸ್ಥಿತಿ ಇದೆ. ಅವರು ಇತರರ ಮೇಲೆ ಅಸಾಧ್ಯವಾದ ಪ್ರಭಾವವನ್ನ ಬೀರಬಲ್ಲರು. ಇದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ನರೇಂದ್ರರನ್ನ ಮುಟ್ಟಿದ ಕ್ಷಣ ಅವರು ಅತೀತಾನುಭವವನ್ನ ಪಡೆದರು. ಮುಂದೆ ಸ್ವಾಮಿ ವಿವೇಕಾನಂದರಾದ ನಂತರ ಅವರು ಹೀಗೆ ಮಾಡಿ ಇತರರಲ್ಲಿ ಇಂತಹ ಬದಲಾವಣೆಯನ್ನ ತರಲು ಸಮರ್ಥರಾಗಿದ್ದರು. ಅವರು ಮದರಾಸಿನ ಯುವಕ ಗಣಿತಶಾಸ್ತ್ರಜ್ಞನೊಬ್ಬನನ್ನ ಮುಟ್ಟಿದಾಗ ಅವನಲ್ಲಿ ತತ್ಕ್ಷಣ ಪರಿವರ್ತನೆ ಉಂಟಾಯಿತು. ಅವನ ನಾಸ್ತಿಕ ಭಾವನೆ ಮರೆಯಾಗಿ ಸ್ವಾಮೀಜಿಯ ಪರಮ ಶಿಷ್ಯನಾದ. ಇಂತಹ ಸಾಧು ಪುರುಷರು ಶಕ್ತಿ ನೆಲೆಯ ಸಂಪರ್ಕವಿರುವ ಜೀವಂತ ವಿದ್ಯುತ್ ತಂತಿ ಇದ್ದಂತೆ. ಅವರು ಯಾವಾಗಲೂ ದಿವ್ಯ ಸಂಪರ್ಕವುಳ್ಳವರು. ಅವರ ಶಾಂತ ವ್ಯಕ್ತಿತ್ವ ಅನಂತದೊಡನೆ ಯಾವಾಗಲೂ ಒಂದಾಗಿರುತ್ತೆ. ನಾವೇನಾದರೂ ವಿದ್ಯುತ್ ತಂತಿಯನ್ನ ಮುಟ್ಟಿದ್ರೆ ಜೀವ ಹೋದಂತೆ ಶಾಕ್ ಹೊಡೆಯುತ್ತೆ ಅಲ್ವಾ? ಹಾಗೆ ನಾವೇನಾದರೂ ಇಂತಹ ಪರಿಶುದ್ಧಾತ್ಮರನ್ನ ಮುಟ್ಟಿದಾಕ್ಷಣ ಅವರೊಳಗಿರುವ ಭಗವಂತನನ್ನೇ ಮುಟ್ಟಿದಂತಾಗತ್ತೆ. ನನ್ನನ್ನು ನೋಡಿದರೆ ಸಾಕು, ನನ್ನನ್ನು ಕಳಿಸಿದವನನ್ನ ನೋಡಿದಂತೆ ಎಂಬ ಕ್ರಿಸ್ತನ ಮಾತಿನ ಅರ್ಥವೂ ಇದೆ. ಸಂತರು, ಸಾಧುಗಳು, ಸಿದ್ಧಿ ಪುರುಷರ ಮೂಲಕ ಅನಂತವು ಆವಿರ್ಭವಿಸುತ್ತದೆ. ಯಾರು ಅವರ ಸಂಪರ್ಕವನ್ನು ಪಡೆದು ಅವರು ನೀಡಿದ್ದನ್ನ ಸ್ವೀಕರಿಸಬಲ್ಲರೋ
ಅವರು ಅನಂತವನ್ನೇ ಸ್ಪರ್ಶಿಸಿದಂತಾಗತ್ತೆ. ಆದರೆ ಮುಖ್ಯ ವಿಷಯವೇನೆಂದರೆ ಸ್ವೀಕರಿಸುವ ಮತ್ತು ಸಂಪರ್ಕವನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಇರಬೇಕು. ಅದಿಲ್ಲದಿದ್ದರೆ ಶ್ರೀರಾಮಕೃಷ್ಣರು ಹೇಳುವಂತೆ ಸನ್ಯಾಸಿಯ ಕಮಂಡಲು ಅವನ ಜೊತೆ ಎಲ್ಲಾ ತೀರ್ಥ ಸ್ಥಾನಕ್ಕೆ ಹೋದರೂ ಅದು ಕಹಿಯಾಗಿಯೇ ಉಳಿಯುತ್ತೆ. ಹಾಗೆ ನಾವು ಸಮ್ಯಕ್ ಭಾವದಲ್ಲಿ ಸಂತರೆಡೆಗೆ ಹೋಗಬೇಕು. ಅವರ ಆಶೀರ್ವಾದವನ್ನ ಪಡೆಯಲು ನಮ್ಮ ಹೃದಯ ತೆರೆದಿರಬೇಕು. ದೇವರು ನಮಗೆ ಸಾಧು ಸಂಘವನ್ನ ಅನುಗ್ರಹಿಸಿದ್ರೂ ನಮ್ಮ ಹೃದಯ ತೆರೆದಿರದಿದ್ದರೆ, ಸ್ವೀಕರಿಸಲು ಸಿದ್ಧರಿರದಿದ್ದರೆ ಏನೂ ಆಗೋದಿಲ್ಲ. ಸಾಧು ಸಂಘವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳೋದನ್ನ ನಾವು ಕಲಿಬೇಕು. ಅಂಥವರ ಸಂಪರ್ಕದಿಂದ ಪ್ರಯೋಜನ ಪಡೆಯುವುದು ಹೇಗೆಂಬುದು ನಮಗೆ ತಿಳಿದಿರಬೇಕು. ಸಿದ್ಧ ಪುರುಷರನ್ನ ಸಂಪೂರ್ಣ ನೆಚ್ಚಿ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಅವರಿಗೆ ಬಿಟ್ಟುಬಿಟ್ರೆ ನಮಗೆ ಯೋಗ್ಯವಾದುದನ್ನ ಆತ ಮಾಡೇ ಮಾಡ್ತಾರೆ. ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ಕರೆದೊಯ್ತಾರೆ. ಆದರೆ ಅದಕ್ಕೆ ನಾವು ಪೂರ್ಣ ಭರವಸೆಯನ್ನ ಹೊಂದಿರಬೇಕು, ಸಂಶಯದಿಂದಿರಬಾರದು. ಎಲ್ಲವೂ ಕಾಲಕ್ಕನುಗುಣವಾಗಿ ನಡೆಯುತ್ತೆ. ನಮ್ಮ ಪರಿಶುದ್ಧತೆಯ ಆಧಾರದಲ್ಲಿ ಎಲ್ಲವೂ ಸಿದ್ಧಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.